ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇದು ಸೋಮವಾರದ ವಿಡಿಯೋ ಫ್ರೆಂಡ್ಸ್. ಅಂದರೆ ಸಂಡೇ ಭೀಮ್ನ ಅಮಾವಾಸ್ಯೆ ಇತ್ತಲ್ವ, ನನ್ನ ಮಗನೇ ಬರ್ತ್ಡೇನೂ ಕೂಡ ಇತ್ತು ಅವತ್ತೇ. ಇದು ಅದ್ರ ನೆಕ್ಸ್ಟ್ ಡೇ ಅಂದರೆ ಮಂಡೇ ವಿಡಿಯೋ. ನೋಡಿ, ನನ್ನ ಮಗನಿಗೆ ನಾನು ತಂದಿದ್ನಲ್ಲ ಸೂಟು, ನಿಮಗೆ ತೋರಿಸಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಆ ಸೂಟನ್ನ ಹಾಕ್ಕೊಂಡು ರೆಡಿಯಾಗಿದ್ದಾನೆ ಸ್ಕೂಲ್ಗೆ ಹೊರಡೋದಕ್ಕೆ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದ ನನ್ನ ಮಗ ಅಂತೂ. ನನ್ನ ದೃಷ್ಟಿನೇ ಅವನಿಗೆ ತಾಕೋ ಥರ ಇತ್ತು. ನನಗಂತೂ ಅವನಿಗೆ ಈ ಥರ ಸೂಟನ್ನ ಹಾಕ್ಸ್ಬೇಕು ಅನ್ನೋದು ತುಂಬ ವರ್ಷದ ಕನಸು. ಬಟ್ ನನ್ನ ಮಗ ತುಂಬ ದಪ್ಪ ಇದ್ದಿದ್ದರಿಂದ, ಅವನ ಟಮ್ಮಿ ಎಲ್ಲ ತುಂಬ ದಪ್ಪ ಇದ್ದಿದ್ದರಿಂದ ಅವನಿಗೆ ಸೂಟೇ ಸಿಗ್ತಾ ಇರಲಿಲ್ಲ ಅವನ ವೆಯ್ಟಿಗೆ. ಅದರಿಂದ ನನಗೆ ಹಾಕ್ಸೋದಕ್ಕೆ ಆಗಿರಲಿಲ್ಲ. ಬಟ್ ಈ ವರ್ಷ ಆಸೆ ನೆರವೇರ್ತು ನನಗೆ. ಅವನು ಫುಲ್ ಸ್ಲಿಮ್ ಆಗಿದ್ದರಿಂದ ಸೂಟು ಕೂಡ ಸಿಕ್ತು ಅವನ ಸೈಜಲ್ಲಿ. ನೋಡಿ, ನಂತರ ಇದು ಒಂದು ಬಾಕ್ಸ್ ಇದೆಲ್ಲ ತರಿಸಿದ್ದೀನಿ, ಚಾಕ್ಲೇಟ್ಸು ಮತ್ತು ಸ್ವೀಟ್ಸ್ ಎಲ್ಲ. ಅವನ ಇಡೀ ಸ್ಕೂಲಿಗೆಲ್ಲ ಅವನು ವರ್ಷವೂ ನಾವು ಇದೇ ಥರ ಪ್ರತಿ ವರ್ಷವೂ ಈ ಥರ ಚಾಕ್ಲೇಟ್ಸ್ ಎಲ್ಲ ಹಂಚುತ್ತಾನೆ ಮಕ್ಳುಗಳಿಗೆ. ಮತ್ತು ಅವರ ಟೀಚರ್ಸ್ ಮತ್ತು ಸ್ಟಾಫ್ಸ್ಗಳೆಲ್ಲ ಇರ್ತಾರಲ್ಲ ಅವ್ರಿಗೋಸ್ಕರ ನಂದಿನಿದು ಪೇಡ ಅದು ಪ್ಯಾಕೆಟ್ಸು ಕೂಡ ತರಿಸಿದ್ದೀನಿ. ಇಷ್ಟು ತರಿಸಿದ್ದೀನಿ ಚಾಕ್ಲೇಟ್ಸು ಸ್ಕೂಲ್ಗೋಸ್ಕರ. ಅದನ್ನೆಲ್ಲ ನಾನು ಇವಾಗ ಪ್ಯಾಕ್ ಮಾಡಿ ಬೇರೆ ಬ್ಯಾಗಿಗೆ ಅವನಿಗೆಲ್ಲ ಕೊಟ್ಟು ಲಂಚ್ ಬ್ಯಾಗು ಎಲ್ಲ ಕೊಡ್ತಾಯಿದ್ದೀನಿ. ಅವನು ಕ್ಲಾಸಿಗೆ ಹೊರಡೋದಕ್ಕೆ ಪ್ರಿಪೇರ್ ಆದ. ಅವನಿಗೆ ಈ ಥರ ಸ್ಕೂಲಿಗೆ ಈ ಥರ ಎಲ್ಲ ಬರ್ತ್ಡೇ ಟೈಮ್ನಲ್ಲಿ ಈ ಥರ ಎತ್ನಿಕ್ ವೇರ್ಸ್ ಎಲ್ಲ ಹಾಕ್ಕೊಂಡು ಹೋಗೋದು ಅಂದರೆ ತುಂಬ ಇಷ್ಟ. ಸ್ಕೂಲಲ್ಲಿ ಮಕ್ಳುಗಳ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದು, ಅವರೆಲ್ಲ ವಿಶ್ ಮಾಡ್ತಾರಲ್ವ, ಅದರಿಂದ ಅವನಿಗೆ ತುಂಬ ಖುಷಿ ಆಗುತ್ತೆ. ಅವನಿಗೆ ಗೊತ್ತು, ನನಗೆ ಗೊತ್ತು ಅವನಿಗೆ ಯಾವ ಥರ ಮಾಡಿದ್ರೆ ಖುಷಿ ಆಗುತ್ತೆ ಅಂತ. ಆದಷ್ಟು ನನಗೆ ಅವನಿಗಿಷ್ಟ ಯಾವ ಥರ ಇರುತ್ತೆ ಅದೇ ಥರ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ರತಿ ವರ್ಷವೂ ಒಂದೊಂದು ಥರ ಅವನ ಬರ್ತ್ಡೇನ ಡಿಫ್ರೆಂಟಾಗಿ ಸೆಲೆಬ್ರೇಷನ್ ಮಾಡಬೇಕು ಅನ್ನೋದೇ ನನ್ನ ಆಸೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದ ಅಂದರೆ ನನ್ನ ಮಗ, ನನ್ನ ಕಣ್ಣೆ ಅವನಿಗೆ ದೃಷ್ಟಿ ಬೀಳೋ ಥರ ಆಗಿತ್ತು. ನೋಡಿ, ಎಲ್ಲ ಓವರಾಲಾಗಿ ರೆಡಿಯಾಗಿ ಅವನು ಸ್ಕೂಲಿಗೆ ಹೊರಡ್ತಾ ಇದ್ದಾನೆ. ಎಲ್ಲನೂ ತೊಗೊಂಡು ಸ್ಕೂಲಲ್ಲೂ ಅಷ್ಟೇ ತುಂಬ ಚೆನ್ನಾಗಾಯಿತು ಅಮ್ಮ. ಟೀಚರ್ಸ್ ಎಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿದ್ರು, ಹೊಗಳಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ವಿಶ್ ಮಾಡಿದ್ರು ಅಂತ ಖುಷಿ ಪಡ್ತಾ ಇದ್ದ. ಅದಾದಮೇಲೆ ನಾನು ಯಾವುದೇ ವಿಡಿಯೋ ಮಾಡೋದಕ್ಕೆ ಹೋಗಿಲ್ಲ. ಇದು ಸಂಜೆ ಫ್ರೆಂಡ್ಸ್, ಆದರೆ ಈವ್ನಿಂಗ್ 5:30 ಆಗಿದೆ. ಅದೇ ದಿನ ಮಂಡೇನೇ. ಮತ್ತು ನಾನು ಈವ್ನಿಂಗ್ ಹೊರಟಿದ್ದೀನಿ ನನ್ನ ಮಗನ್ನ ಕರ್ಕೊಂಡು. ಅಂದರೆ ನನ್ನ ಮಗನ ಡ್ಯಾನ್ಸ್ ಕ್ಲಾಸಿಗೆ ಹೊರಟಿದ್ದೀವಿ. ಅಲ್ಲಿ ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ನ ಮಾಡೋಣ ಅಂತ ಹೇಳಿ ಅಲ್ಲಿಗೂ ಏನೇನೆಲ್ಲ ಬೇಕು ಎಲ್ಲನೂ ತಗೊಂಡು ಹೊರಟಿದ್ದೀವಿ, ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ. ಅಲ್ಲಿ ಇನ್ನೊಂದು ಸ್ವಲ್ಪ ಬೇಕಾದನ್ನು ತಗೋತೀವಿ. ನೋಡಿ, ಡ್ಯಾನ್ಸ್ ಕ್ಲಾಸ್ ಹತ್ರ ಬಂದೇ ಬಿಟ್ವಿ. ಇದು ನನ್ನ ಮಗನ ಬರ್ತಡೆಗೆ ಮಾಡಿಸಿದಂತಹ ಕೇಕು, ಪೈನಾಪಲ್ದು ಪೇಸ್ಟ್ರಿ ಕೇಕು. ತುಂಬಾ ಚೆನ್ನಾಗಿ ಬಂದಿತ್ತು. ಆ ಒಂದು ಫೋಟೋಸ್ ಎಲ್ಲ ಹಾಕಿ ಮಾಡಿಸಿದ್ದೆ. ಸಖತ್ತಾಗಿ ಕಾಣಿಸ್ತಾ ಇದ್ದ ನನ್ನ ಮಗ. ನೋಡಿ, ಸೆಲೆಬ್ರೇಷನ್ನು ಸ್ಟಾರ್ಟ್ ಆಗೇ ಹೋಯಿತು. ತುಂಬಾ ಚೆನ್ನಾಗಾಯಿತು. ಈ ಥರ ಮಕ್ಳುಗಳ ಮಧ್ಯೆ ಅವನಿಗೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ಆ ಮಕ್ಳುಗಳ ಮುಖದಲ್ಲೂ ಖುಷಿ ನೋಡಿದಾಗ ನನಗೂ ಒಂಥರ ಖುಷಿ ಆಗುತ್ತೆ. ಆ ಮಕ್ಕಳು ಖುಷಿ ಪಡ್ತಾ ಇರಬೇಕಾದ್ರೆ ನನ್ನ ಮಗ ಖುಷಿ ಪಡ್ತಿರ್ತಾನಲ್ವ, ಅವ್ರಿಗೆಲ್ಲ ಚಾಕ್ಲೇಟ್ಸ್ ಎಲ್ಲ ಕೊಡಬೇಕಾದ್ರಾಗಿರ್ಬೋದು, ಅವರೆಲ್ಲ ವಿಶ್ ಮಾಡಬೇಕಾದ್ರೆ ಅವನ ಮುಖದಲ್ಲಿ ಬರುತ್ತಲ್ಲ ಆ ಖುಷಿ, ಅದನ್ನು ನೋಡೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಅದರಿಂದ ಅವನಿಗೆ ಆದಷ್ಟು ನಾನು ಪ್ರತಿ ವರ್ಷವೂ ಈ ಥರ ಮಕ್ಳುಗಳ ಜೊತೆನೇ ಸೆಲೆಬ್ರೇಷನ್ ಮಾಡೋ ಥರ ಏನಾದರೂ ವರ್ಷವೂ ಈ ಥರ ಬೇರೆ ಇನ್ನೊಂದು ಕ್ಲಾಸಲ್ಲಾಗಿರ್ಬೋದು ಅಥವಾ ಮತ್ತೊಂದು ಸ್ಕೂಲಲ್ಲಾಗಿರ್ಬೋದು ಈ ಥರ ಸೆಲೆಬ್ರೇಷನ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಅಲ್ಲಿರೋ ಮಕ್ಕಳು ಅಷ್ಟೇ ತುಂಬ ಖುಷಿ ಪಡ್ತಾಯಿದ್ರು. ಏನೋ ಒಂಥರ ಖುಷಿ ಅನಿಸುತ್ತೆ. ಆದಷ್ಟು ಎಲ್ಲ ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕೆಲ್ಲ ನನ್ನ ಫ್ರೆಂಡ್ಸ್ ತುಂಬಾ ಹೆಲ್ಪ್ ಮಾಡಿದ್ರು. ಅವ್ರವ್ರಿಗಾದಷ್ಟು ಸ್ವಲ್ಪ ಇನ್ಸ್ಟಾಗ್ರಾಮ್ಗಾಗಿರ್ಬೋದು, ಯೂಟ್ಯೂಬ್ಗಾಗಿರ್ಬೋದು ವೀಡಿಯೋಸ್ನ ಮಾಡಿ ಎಲ್ಲರೂ ಸ್ವಲ್ಪ ವೀಡಿಯೋಸ್ನ, ನನಗೆ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿದರು. ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ವಿಡಿಯೋ ಮಾಡಿ ನನಗೆ ಸೆಂಡ್ ಮಾಡಿರೋ ಅಂಥವ್ರಿಗೆಲ್ಲ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ನೋಡಿ, ಮಕ್ಕಳು ಸ್ವಲ್ಪ ಇವತ್ತು ಕಡಿಮೆನೇ ಇದ್ದರು ಅಂತಲೇ ಹೇಳ್ಬೋದು. ಒಂದು 35 to 40 ಮೆಂಬರ್ಸ್ ಇದ್ದರು ಅಷ್ಟೇ. ಇನ್ನೂ ತುಂಬ ಮಕ್ಕಳಿದ್ರು ಮೊದಲೆಲ್ಲ. ಇವಾಗ ಬೇರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗ್ತಾರೋದ್ರಿಂದ ಮಕ್ಕಳಿಗೆಲ್ಲ ಒಂದು 10 ಮೆಂಬರ್ಸ್ ಎಲ್ಲ ಸ್ವಲ್ಪ ಆಬ್ಸೆಂಟ್ ಆಗಿದ್ರು ಅನಿಸುತ್ತೆ. ಆದರೂ ಒಂದು 35 to 40 ಮೆಂಬರ್ಸ್ ಎಲ್ಲ ಇದ್ದರು. ಪೇರೆಂಟ್ಸ್ ಎಲ್ಲ ತುಂಬ ಜನ ಇದ್ದರು. ಇವರೆಲ್ಲ ನನ್ನ ಫ್ರೆಂಡ್ಸು ಪಾಪ ತುಂಬಾ ಹೆಲ್ಪ್ ಮಾಡಿದ್ರು.
ಕೇಕೆಲ್ಲ ಕಟ್ ಮಾಡಿ ಮಿಕ್ಸ್ಚರೆಲ್ಲ ಹಾಕಿ ಮಕ್ಕಳಿಗೆಲ್ಲ ಅವರೇ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ಈ ವಿಡಿಯೋ ಮೂಲಕ. ಪಾಪ ಎಲ್ಲರೂ ನಾನೇನು ಮಾಡಲಿಲ್ಲ, ಎಲ್ಲ ಅವರೇ ಕಟ್ ಮಾಡಿ ಮಕ್ಕಳಿಗೆಲ್ಲ ಹಾಕಿ ಅವರೇ ಕೊಟ್ಟರು. ಮಕ್ಕಳು ಅಷ್ಟೇ ತುಂಬ ಖುಷಿಪಟ್ಟು ಇಷ್ಟಪಟ್ಟು ತಿಂತಾಯಿದ್ರು. ನೋಡಿ ಆ ಮಕ್ಳುಗಳು ಎಷ್ಟು ಖುಷಿ ಪಡ್ತಾ ಇದ್ದಾರೆ. ಇವಾಗ ಲಾಸ್ಟಲ್ಲಿ ನನ್ನ ಮಗ ಎಲ್ಲರಿಗೂ ಚಾಕ್ಲೇಟ್ಸ್ನ ಕೊಡ್ತಾ ಇದ್ದಾನೆ. ಆ ಚಾಕ್ಲೇಟ್ಸ್ ಕೊಡಬೇಕಾದ್ರೆ ಆ ಮಕ್ಳುಗಳ ಮುಖದಲ್ಲಿ ಖುಷಿ ನೋಡಿ ಎಷ್ಟು ಖುಷಿ ಪಡ್ತವೆ. ಅದನ್ನು ನೋಡಿ ನನ್ನ ಮಗನೂ ಕೂಡ ತುಂಬ ಖುಷಿ ಪಡ್ತಾನೆ. ಇದಕ್ಕಿಂತ ಇನ್ನೇನು ಬೇಕಲ್ವ ಮಕ್ಳುಗಳಿಗೆ. ಲಾಸ್ಟಲ್ಲಿ ನೋಡಿ ಈ ಥರ ಪೇರೆಂಟ್ಸ್ಗಳು ಅಷ್ಟೇ ತುಂಬ ಜನ ಪೇರೆಂಟ್ಸ್ ಇದ್ದರು. ಅವ್ರಿಗೂ ಅಷ್ಟೇ ಕೇಕು ಮತ್ತು ಮಿಕ್ಸ್ಚರು ಎಲ್ಲ ಕೊಟ್ಟು ತುಂಬ ಖುಷಿಯಾಯಿತು. ಓವರಾಲಾಗಿ ತುಂಬ ಚೆನ್ನಾಗಾಯಿತು ಸೆಲೆಬ್ರೇಷನ್ನು. ನನ್ನ ಹೆಲ್ತ್ ಪ್ರಾಬ್ಲಮ್, ನನ್ನ ಮಗನ ಹೆಲ್ತ್ ಪ್ರಾಬ್ಲಮ್ ಮಧ್ಯೆಯೂ ಎಲ್ಲಿ ಸೆಲೆಬ್ರೇಷನ್ ಆಗುತ್ತೋ ಇಲ್ವೋ ಅಂತ ಒಂಥರ ಗೊಂದಲದಲ್ಲೇ ಎಲ್ಲ ಮಾಡಿದ್ರೂ ಕೂಡ ಓವರಾಲಾಗಿ ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲರಿಗೂ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಸ್ವಲ್ಪ ಫೋಟೋಗ್ರಾಫರ್ ಕೂಡ ಕರೆಸಿದ್ದೆ ನೋಡಿ. ಸ್ವಲ್ಪ ಫೋಟೋಶೂಟ್ಸ್ ಕೂಡ ಮಾಡಿದ್ದೀನಿ, ಫೋಟೋಸ್ ಆ್ಯಡ್ ಮಾಡಿದ್ದೀನಿ. ನನ್ನ ಮಗನ ಫೋಟೋಸ್ಗಳೆಲ್ಲ ಚೆನ್ನಾಗಿ ಬಂದಿತ್ತು. ಸೂಟು ಅದು ಇದು ಸ್ವಲ್ಪ ಅಂದರೆ ಏನು ಹೇಳ್ತಾರೆ, ಲೈಟ್ ಕಲರ್ಸ್ ಇರೋದ್ರಿಂದ ಫೋಟೋಗೆ ಅಷ್ಟು ಎಫೆಕ್ಟಿವ್ ಆಗಿ ಕಾಣಲಿಲ್ಲ ಅಂದರು ಫ್ರೆಂಡ್ಸ್. ರಿಯಲ್ ಆಗಿ ಅಂತೂ ನನ್ನ ಮಗ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ ಆ ಸೂಟಲ್ಲಿ. ಅಂದರೆ ಫೋಟೋಗೆಲ್ಲ ಡಾರ್ಕ್ ಇದ್ದರೆ, ಈಗ ನನ್ನ ಡ್ರೆಸ್ ನೋಡಿ ಎಷ್ಟು ಡಾರ್ಕಾಗಿ ಕಾಣುತ್ತೆ, ಬಟ್ ನನ್ನ ಮಗಂದು ಸೂಟ್ ಅದು ಲೈಟ್ ಕಲರಲ್ಲಿ ಇದ್ದಿದ್ದರಿಂದ ಫೋಟೋಸಲ್ಲಿ ಅಷ್ಟು ಎಫೆಕ್ಟಿವ್ ಆಗಿ ಕಂಡಿಲ್ಲ ಅಂದರು. ರಿಯಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ. ಫೋಟೋಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಹಸ್ಬೆಂಡ್ ಬಂದಿರಲಿಲ್ಲ, ಅವ್ರಿಗೆ ಸ್ವಲ್ಪ ಕೋಲ್ಡ್ ಇತ್ತು ಅಂತ ನಾವಿಬ್ಬರೇ ಹೋಗಿದ್ವಿ. ಓವರಾಲಾಗಿ ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.